ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಪೌಚ್ ಹಾಕೋದನ್ನು ನಾನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು 3 to 4 years ಬೇಬೀಸ್ಗೆ ಹಾಕ್ಬೋದು. ನೋಡಿ, ಇದು ಹುಡಿ ಹಾಕಿದ್ದೀನಿ. ನೋಡಿ, ಈ ದಾರ ನೀವು ಬೇಕಾದ್ರೆ ಟೈಟ್ ಮಾಡ್ಕೊಳ್ಬೋದು, ಲೂಸ್ ಮಾಡ್ಕೊಬೋದು. ಬ್ಯಾಕ್ ಸೈಡ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಬಿಗ್ ಬಾಸ್ ವರ್ಧಮ ನಿಟ್ಟಿಂಗ್ ಯಾರ್ನ್ ತಗೊಂಡಿದ್ದೀನಿ. ಕ್ರೀಮ್ ಕಲರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು 200 ಗ್ರಾಮ್ ಇದೆ. ನೋಡಿ, ಹುಕ್ ಸೈಜ್ 4.5 mm. ಫ್ರೆಂಡ್ಸ್, ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕೊಳ್ಳೋಣ. ನೋಡಿ, 3 ಚೈನ್ ಹಾಕ್ಕೊಂಡು, ನೋಡಿ ಫಸ್ಟ್ ಚೈನ್ ಹಾಕಿದ್ವಲ್ಲ ಅದ್ರ ಮೇಲೆ ಒಂದು ಡಬಲ್ ಕ್ರೋಶ್. ನೋಡಿ ಹೀಗೆ, ಮತ್ತೆ 3 ಚೈನ್, ನೋಡಿ ಇಲ್ಲಿ ಡಬಲ್ ಕ್ರೋಶ್. ಮತ್ತೆ 3 ಚೈನ್ ಹಾಕ್ಕೊಂಡು, ನೋಡಿ ಇಲ್ಲಿ ಡಬಲ್ ಕ್ರೋಶ್. 3 ಚೈನ್, ಒಂದು ಡಬಲ್ ಕ್ರೋಶ್. ನೋಡಿ ಹೀಗೆ 3 ಚೈನ್, ಈ ಕಡೆ ಡಬಲ್ ಕ್ರೋಶ್, 3 ಚೈನ್ ಡಬಲ್ ಕ್ರೋಶ್. ಫ್ರೆಂಡ್ಸ್, ಇದೇ ರೀತಿನೇ ಹಾಕೊಳ್ಳಿ. ಹೀಗೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಮೆಜರ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಈಗ ಸ್ವಲ್ಪ ಎಳೆದ್ರೆ ನಮಗೆ 50 ಸೆಂಟಿಮೀಟ್ರ್ ಬರುತ್ತೆ. 50 ಸೆಂಟಿಮೀಟ್ರ್ ಬರಬೇಕು. 49 ಇಲ್ಲ 50 ಸೆಂಟಿಮೀಟ್ರ್. ನಾನಿಲ್ಲಿ ಲೂಪ್, ಈ ರೀತಿ ಲೂಪ್ ಹಾಕ್ಕೊಂಡಿದ್ದೀನಲ್ಲ, ಇದು 1 2 3 4 5 6 7 8 9 10 11 12 13 14 15 16 17 18 19 20 21 22. ಈ ರೀತಿ ಲೂಪನ್ನು ನಾನು 22 ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಟ್ರೈಟ್ ತಗೊಂಡು ಫಸ್ಟ್ ಚೈನ್ ಇದೆಯಲ್ಲ ಅಲ್ಲಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ. ನೋಡಿ, ಮತ್ತೆ ನಾವೀಗ ನೋಡಿ ಈ ಲೂಪ್ ಒಳಗಡೆ 3 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹಾಕ್ಕೊಂಡು 3 ಚೈನ್ 1 2 3 ಚೈನ್ ಹಾಕ್ಕೊಂಡು, ನೋಡಿ ಅದರೊಳಗಡೆ ಒಂದು ಡಬಲ್ ಕ್ರೋಶೆ, ಮತ್ತು 1 ಚೈನ್, ಮತ್ತು ನೋಡಿ ಇದೇ ಲೂಪ್ ಒಳಗಡೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ನೋಡಿ ಹೀಗೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಲೂಪ್ ಒಳಗೆ ನೋಡಿ ಇಲ್ಲಿ
1 double crochet, 2 double crochet, 1 chain ಮತ್ತು 2 double crochet. ಮತ್ತು ನೆಕ್ಸ್ಟ್ ಲೂಪ್ ಒಳಗೆ 1 double crochet, 2 double crochet, 1 chain ಮತ್ತು 2 double crochet. 1 2 ನೆಕ್ಸ್ಟ್ 2 double crochet, 1 chain ಮತ್ತು ಸೇಮ್ ಲೂಪ್ ಒಳಗಡೆ ಮತ್ತೆ 2 double crochet. ನೋಡಿ ಹೀಗೆ 2 double crochet, 1 chain, 2 double crochet. ಒಂದೊಂದು ಲೂಪಲ್ಲೂ ನಾವು 2 double crochet, 1 chain, 2 double crochet ಇದೇ ರೀತಿನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಲೂಪನ್ನು ಡಿವೈಡ್ ಮಾಡ್ಕೊಳ್ಳೋಣ. ಮತ್ತೆ ನೋಡಿ ನಮ್ಗೆ ಇವಾಗ ಈ ಕಡೆ ಒಂದು ಕಾರ್ನರ್ ಮಾಡ್ಕೊಳ್ಳೋಣ. ಅಂದರೆ ಈಗ ಇದೇ ರೀತಿ 2 ರೋಸ್ ಆದಮೇಲೆ ಕಾರ್ನರ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ನಾವಿಲ್ಲೊಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿಂದ ಇದನ್ನು ಬಿಟ್ಟು 1 2 3 4 5 6 7 8 9 10 ಇಲ್ಲಿಗೊಂದು ಸ್ಟಿಚ್ ಮಾರ್ಕರ್, ಆ ಕಡೆ 10 ಈ ಕಡೆ 10 ಒಂದೊಂದು ಸ್ಟಿಚ್ ಮಾರ್ಕರ್ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ನೋಡಿ ಈ ಕಡೆ 1 2 3 4 5 6 7 8 9 10 ಈ ಕಡೆ 10 ಈ ಕಡೆ 10 ಇದೆರಡು ಕಾರ್ನರ್. ಫ್ರೆಂಡ್ಸ್ ಈಗ ಹಾಕಿದ್ನಲ್ಲ ಇದೇ ರೀತಿಯೇ ಹಾಕ್ಕೊಂಡೋಗಿ, ಇಲ್ಲೇನು ಚೇಂಜಸ್ ಇಲ್ಲ. ನೋಡಿ ಇಲ್ಲೂ ಅಷ್ಟೇ ಅದೇ ರೀತಿಯೇ ಹಾಕ್ಕೊಳ್ಳೋದು. ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲೂ ಕೂಡ ಇದೇ ರೀತಿಯೇ ಹಾಕ್ಕೊಳ್ಳೋದು. 2 double crochet, 1 chain, 2 double crochet. ಮತ್ತು ನೆಕ್ಸ್ಟ್ ಲೂಪಲ್ಲಿ 2 double crochet, 1 chain, 2 double crochet, 2 1 chain, 2 double crochet. ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ ನಾನು. ಫಸ್ಟಿಗೆ ನಾವು 3 chain 4 chain ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇದರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಇಲ್ಲಿಗೆ ಬರಬೇಕು ನಾವು. 1 chain ಗ್ಯಾಪ್ ಇದೆಯಲ್ಲ ಇಲ್ಲಿಗೆ 3 chain ಹಾಕ್ಕೊಂಡು 4 chain ಹಾಕೊಳ್ಳೋಣ. 3 chain ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಒಂದು ಚೈನನ್ನು ಟರ್ನ್ ಮಾಡ್ಕೊಳ್ಳೋಣ. ಈಗ ಟರ್ನ್ ಮಾಡಿಕೊಂಡು ನೋಡಿ ಈ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ನಾವು ಈ ಕಡೆಯಿಂದ ಬರ್ತೀವಲ್ಲ ಆವಾಗ ಇಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿ ಇದರೊಳಗಡೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಆಮೇಲೆ ನಾನು ತೋರಿಸ್ತೀನಿ. ಮತ್ತು ಈಗ ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ನಾವು 4 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದು ರಿಪೀಟ್ ರೋ, ಇದೊಂದು ರೋ ಬರುತ್ತೆ. ಈಗ ಹಾಕ್ತೀವಲ್ಲ ಅದೊಂದು ನೋಡಿ 1 chain ಗ್ಯಾಪಲ್ಲಿ ನಾವು 1 ಡಬಲ್ ಕ್ರೋಶೆ, 1 chain ಮತ್ತು ಒಂದು ಡಬಲ್ ಕ್ರೋಶೆ, ಅದೇ 1 chain ಗ್ಯಾಪಲ್ಲೇ ನೋಡಿ ಹೀಗೆ. ಮತ್ತು ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಡಬಲ್ ಕ್ರೋಶೆ ಇದು, ಅಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಈ ಕಡೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ,
ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ. ನೋಡಿ ಈ ಕಡೆ ಡಬಲ್ ಕ್ರೋಶನ ಸ್ಕಿಪ್ ಮಾಡಿದ್ದೀವಿ, ಈ ಕಡೆ ಡಬಲ್ ಕ್ರೋಶನ ಸ್ಕಿಪ್ ಮಾಡಿದ್ದೀವಿ. ನೋಡಿ ಹೀಗೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ನೋಡಿ ಈ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಲಾಸ್ಟ್ ಡಬಲ್ ಕ್ರೋಶೆಯಲ್ಲಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಮತ್ತೆ ಈಗ ನೋಡಿ 4 ಡಬಲ್ ಕ್ರೋಶೆ ಇದೆಯಲ್ಲ, ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಈ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ. ಮತ್ತು ಈ ಕಡೆ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಸೇಮ್ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ಇದನ್ನು ಸ್ಕಿಪ್ ಮಾಡಿ ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರಂಟ್ ಪೋಸ್ಟ್, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ, ಲಾಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್, ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ನೆಕ್ಸ್ಟ್ ಫ್ರಂಟ್ ಪೋಸ್ಟ್. ನೋಡಿ ಫ್ರಂಟ್ ಪೋಸ್ಟ್, ನೋಡಿ ಇಲ್ಲಿ ಕಾರ್ನರಿಗೆ ಅಂತ ಹಾಕಿದ್ದೀವಲ್ಲ ಅಲ್ಲೂ ಕೂಡ ನಾವು ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಫಸ್ಟಿಗೆ ನಾವಿಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಅಲ್ಲಿ ನೋಡಿ ಫಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇದರೊಳಗಡೆ ಒಂದು ಚೈನ್ ಇದೆಯಲ್ಲ, ಒಂದು ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಇಲ್ಲಿ 4 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ನೋಡಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಆಯಿತು. ನೋಡಿ ಫ್ರೆಂಡ್ಸ್ ಮತ್ತೆ ಈಗ ನಾವು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದು ಸ್ಲಿಪ್ ಸ್ಟಿಚ್, ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 4 ಚೈನ್. ನೋಡಿ ಇದು 3 ಚೈನ್ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ, ಮತ್ತು ಒಂದು ಚೈನು. ಮತ್ತು ಈಗ ಅದೇ ಸ್ಪೇಸಲ್ಲಿ ನೋಡಿ ಒಂದು ಚೈನ್ ಹಾಕಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಮತ್ತೆ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ಆಮೇಲೆ ಈ ಕಡೆಯಿಂದ ನಾವು ಎಂಡ್ ಮಾಡ್ತೀವಲ್ಲ ಆವಾಗ ಇದೇ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ ನೆಕ್ಸ್ಟ್ ನೋಡಿ ಒಂದು ಚೈನ್ ಗ್ಯಾಪಲ್ಲಿ ನೋಡಿ ಇಲ್ಲಿ ಫ್ರಂಟ್ ಪೋಸ್ಟ್ ಇದು ಒಂದು ಡಬಲ್ ಕ್ರೋಶೆ ಹಾಕಿ ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ನಾವು ಡಬಲ್ ಕ್ರೋಶೆ,
ಒಂದು ಚೈನ್ ಸಾರಿ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೊಬೇಕು. 2 ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನ್ ಮತ್ತು ಸೇಮ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಇದು ರಿಪೀಟ್ ರೋ ನಾವು ಕೆಳಗಡೆ ಹಾಕ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ಹಾಕಿದ್ವಲ್ಲ ಇದೇ ರೀತಿ ಇಲ್ಲಿ ಹಾಕೋದು. ಇದಾದಮೇಲೆ ಈ ರೀತಿ ನೋಡಿ, ಮತ್ತೆ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಒಂದು ಚೈನ್ ಮತ್ತು ಸೇಮ್ ಗ್ಯಾಪಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ನೆಕ್ಸ್ಟ್ ನೋಡಿ, ಮತ್ತೆ ಒಂದು ಚೈನ್ ಗ್ಯಾಪಲ್ಲಿ ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು 2 ಡಬಲ್ ಕ್ರೋಶೆ. ಒಂದು ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಕಾರ್ನರ್ ಹಾಕ್ಕೊಂಡಿದ್ವಲ್ಲ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಂಡಿದ್ವಲ್ಲ ಇಲ್ಲಿ ನಾವಿಲ್ಲಿ ಇವಾಗ ಕಾರ್ನರ್ ಹಾಕ್ಕೋಬೇಕು. ನೋಡಿ 1 2 ಆದಮೇಲೆ ಇವಾಗ ಇಲ್ಲಿ ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ನೋಡಿ, ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಇಲ್ಲೇ ಇದ್ರ ಸ್ಟ್ರೈಟಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ ನಮಗೆ 2 ಚೈನು ಎಕ್ಸ್ಟ್ರಾ ಹಾಕ್ಕೊಂಡ್ವಿ. ನೋಡಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಮಾತ್ರ ನಾವು ಕಾರ್ನರ್ ಹಾಕ್ತಾ ಹೋಗೋದೀಗ. ನೋಡಿ ಇಲ್ಲಿ ಹಾಕ್ಕೊಂಡಿದ್ವಲ್ಲ ಇಲ್ಲಿಗೆ ನಾವು ಈ ಕಡೆ ಸೈಡು ಅದೇ ರೀತಿನೇ ಹಾಕ್ಕೋಬೇಕು. ನೋಡಿ ಇಲ್ಲಿ ಮತ್ತು ಬಾಕಿ ಎಲ್ಲ ನಾವು ಸೇಮ್ ಹಾಕ್ಕೊಳ್ಳೋದು. 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಕಾರ್ನರಲ್ಲಿ ಮಾತ್ರ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರ್ ತನಕ ಬನ್ನಿ. ನೋಡಿ ಈ ಕಾರ್ನರ್ ತನಕ ನೋಡಿ, ಇದಿಷ್ಟನ್ನು ಹಾಕ್ಕೊಂಡೆ ನಾನು ಕಾರ್ನರಿಗೆ ಬಂದೆ. ಮತ್ತು ಕಾರ್ನರಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಹೀಗೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಇದೇ ರೀತಿನೇ ಹಾಕೋದು. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ.
ನೋಡಿ ಫಸ್ಟಿಗೆ ನಾವು 4 ಚೈನ್ ಟೂ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ ಅಲ್ಲಿ ನಾವು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು 4 ಚೈನ್ ಹಾಕಿದ್ವಲ್ಲ ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ನೋಡಿ. ಮತ್ತೆ ಈಗ ನೋಡಿ ಒಂದು ಚೈನ್ ಗ್ಯಾಪಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ 4 ಚೈನ್ 2 3 4 3 ಚೈನ್ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಒಂದು ಚೈನನ್ನು ಚೈನ್ ಅಂತ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಈಗ ರಿಪೀಟ್ ರೋ, ಈಗ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ರೋನ ಹಾಕೋಬೇಕು. ನೋಡಿ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆಮೇಲೆ ಈ ಕಡೆ ನಾವು ಎಂಡ್ ಮಾಡ್ತೀವಲ್ಲ ಆವಾಗ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಈಗ ಫ್ರಂಟ್ ಪೋಸ್ಟ್ ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ. ನೋಡಿ ಈಗ ಡಬಲ್ ಕ್ರೋಶೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಮತ್ತು ಈಗ ನೋಡಿ ಈ ಕಡೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಒಂದು ಡಬಲ್ ಕ್ರೋಶೆ. ನೋಡಿ ಒಂದು ಡಬಲ್ ಕ್ರೋಶೆ ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಒಂದು ಚೈನ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಮತ್ತೆ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇದನ್ನು ಸ್ಕಿಪ್ ಮಾಡೋದು, ಪಕ್ಕದಲ್ಲಿ ಡಬಲ್ ಕ್ರೋಶೆ ಇರುತ್ತಲ್ಲ ಅದು ಸ್ಕಿಪ್ ಮಾಡಿ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಕಾರ್ನರಿಗೆ ಬಂದ್ವಿ. ಇಲ್ಲಿ ಕಾರ್ನರಲ್ಲಿ ನಾವು ನೋಡಿ ಫಸ್ಟ್ ನೋಡಿ 4 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನಾವು ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಇದೇ ರೀತಿನೇ ಹಾಕ್ಕೋಬೇಕು. ನೋಡಿ ಈ ಕಡೆ ಡಬಲ್ ಕ್ರೋಶೆ ಇದೆಯಲ್ಲ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಕಾರ್ನರಲ್ಲಿ ನಾವು ನೋಡಿ ಇದೇ ರೀತಿ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಈ ಕಡೆನೂ ಅಷ್ಟೇ ಇದೇ ರೀತಿನೇ ಹಾಕ್ಕೊಂಡಿದ್ದೀವಿ. ಸ್ಟಿಚ್ ಮಾರ್ಕರ್ ತೆಗೆದು ಒಂದು ಚೈನ್ ಹಾಕಿದ್ವಲ್ಲ ನೋಡಿ ಇಲ್ಲೇ ಹಾಕ್ಕೊಳ್ಳೋಣ. ಮತ್ತೀಗ ಸೇಮ್ ಹಾಕ್ಕೊಂಡು ಹೋಗೋದು.
ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಹೀಗೆ ಫ್ರೆಂಡ್ಸ್ ಈ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಕಾರ್ನರಲ್ಲಿ ನಾವು ಮತ್ತೆ ಫಸ್ಟಿಗೆ ಫ್ರಂಟ್ ಪೋಸ್ಟ್ ನೋಡಿ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್, ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಕಾರ್ನರಲ್ಲಿ ಮಾತ್ರ ಇದೇ ರೀತಿ ಹಾಕ್ಕೊಂಡು ಹೋಗೋದು. ಸ್ಟಿಚ್ ಮಾರ್ಕರ್ ತೆಗೆದು ಇಲ್ಲಿ ಒಂದು ಚೈನ್ ಹಾಕಿದ್ದೀವಲ್ಲ ಮಧ್ಯದಲ್ಲಿ ಅಲ್ಲಿ ಹಾಕೋಣ. ಮತ್ತೆಲ್ಲ ಇದೇ ರೀತಿ ಸೇಮ್ ಹಾಕ್ಕೊಂಡು ಹೋಗೋದು. ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ನೋಡಿ 4 ಡಬಲ್ ಚೈನ್ ಹಾಕ್ಕೊಂಡಿದ್ವಲ್ಲ, ನೋಡಿ ಫಸ್ಟಿಗೆ ಫ್ರಂಟ್ ಪೋಸ್ಟ್ ಹಾಕ್ಕೊಂಡು ನೋಡಿ ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಸಾರಿ ಥರ್ಡ್ ಚೈನ್ ಅಲ್ಲ, ಫೋರ್ತ್ ಚೈನಿಗೆ. ಇಲ್ಲ 4 ಚೈನಿಗೆ ಹಾಕ್ಕೊಂಡಿದ್ರು ನೀವು ಈ ರೀತಿ ಒಳಗಡೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡ್ರು ನಡೆಯುತ್ತೆ. ಟರ್ನ್ ಮಾಡ್ಕೊಳ್ಳೋಣ. ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 3 ಚೈನ್ ಸೇಮ್ ಗ್ಯಾಪಲ್ಲಿ 4 ಚೈನ್ ಹಾಕೊಳ್ಳೋಣ. ಇದು 3 ಚೈನನ್ನು ಒಂದು ಡಬಲ್ ಕ್ರೋಶೆ, ಒಂದು ಚೈನನ್ನು ಒಂದು ಚೈನ್ ಅಂತ ಮತ್ತು ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ. ಆಮೇಲೆ ನಾವು ಈ ಕಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಈ ಗ್ಯಾಪಲ್ಲೇ ಮತ್ತೆ ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು 2 ಡಬಲ್ ಕ್ರೋಶೆ. 2 ಡಬಲ್ ಕ್ರೋಶೆ, ಒಂದು ಚೈನ್, 2 ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಹೀಗೆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಒಂದು ಚೈನ್ ಮತ್ತು 2 ಡಬಲ್ ಕ್ರೋಶೆ.
ನೋಡಿ ನಾವಿಲ್ಲಿ ಕಾರ್ನರಿಗೆ ಬಂದ್ವಿ. ಈಗ ನೋಡಿ ಈ ಕಡೆ ಒಂದು ಚೈನ್ ಹಾಕಿದ್ವಲ್ಲ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ವಲ್ಲ, ನಾವಿಲ್ಲಿ ಈಗ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೋಡಿ ನಾವಿಲ್ಲಿ ಹಾಕಿದ್ವಲ್ಲ, ಅದೇ ರೀತಿ ಇಲ್ಲಿ ಹಾಕ್ಕೊಳ್ಬೇಕು. ನೋಡಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. ಈ 1 ಚೈನ್ ಗ್ಯಾಪಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿರ್ತೀವಲ್ಲ ನಾವು, ಅಲ್ಲಿ ನೋಡಿ ಇಲ್ಲಿ ಮಧ್ಯೆ ನಾವು 1 ಚೈನ್ ಹಾಕಿದ್ವಲ್ಲ, ಅಲ್ಲಿ ಮತ್ತೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಈಗ ಸೇಮ್ 1 ಚೈನ್ ಗ್ಯಾಪಲ್ಲಿ ನೋಡಿ, 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಹೀಗೆ ಇದೆರಡು ಇನ್ಕ್ರೀಸ್ ಆಯಿತು. ಇವಾಗ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಾರ್ನರಲ್ಲಿ ಮಾತ್ರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೇ ರೀತಿಯೇ ಈ ಕಾರ್ನರ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಮತ್ತೆ ಕಾರ್ನರಿಗೆ ಬಂದ್ವಿ. ನೋಡಿ 1 ಚೈನ್ ಹಾಕಿದ್ವಲ್ಲ, ಈ 1 ಚೈನ್ ಗ್ಯಾಪಲ್ಲಿ ನಾವು 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ, 1 ಚೈನ್ ಮತ್ತು 1 ಡಬಲ್ ಕ್ರೋಶೆ. ನೋಡಿ ಮಧ್ಯದಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕೊಳ್ಳೋಣ. ನೋಡಿ ಹೀಗೆ ಮತ್ತೆ ಈಗ ಸೇಮ್ ಹಾಕ್ತಾ ಹೋಗೋದು. 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್. ಹೀಗೆ ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ ಹೀಗೆ ಬರುತ್ತೆ ಪ್ಯಾಟ್ರನ್ನು. ಇದು ರಿಪೀಟ್ ರೋ. ಇದೊಂದು ರೌಂಡ್ ಹಾಕ್ಕೊಂಡ್ರೆ ಇದೊಂದು ರೌಂಡ್, ಇದೊಂದು ರೌಂಡ್ ಹಾಕ್ಕೊಂಡ್ರೆ ಇದೊಂದು ರೌಂಡ್ ಹಾಕ್ಕೊತಾ ಹೋಗಬೇಕು. ಕಾರ್ನರಲ್ಲೀಗ ನೋಡಿ ಈ ರೀತಿ ನೋಡಿ, ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಬೇಕಾದ್ರೆ ನೋಡಿ ಈ ರೀತಿ ಫ್ರೆಂಡ್ಸ್, ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 ನೋಡಿ ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ವಲ್ಲ, ಅದನ್ನು ಕೌಂಟ್ ಮಾಡ್ತೀನಿ ನಾನು. 1 2 3 4 5 6 7 8 9 10 11 12 ಈ ರೀತಿ ಪ್ಯಾಟರ್ನ್ ಹಾಕ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅದು ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಆ ರೌಂಡು. ಮತ್ತೆ ಇನ್ನೆರಡು ರೌಂಡ್ ಹಾಕೋಬೇಕು. ತೋರಿಸ್ತೀನಿ ಅದನ್ನು. ನೋಡಿ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಕಾರ್ನರಲ್ಲಿ
ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಹಾಕ್ಕೊತಿದ್ವಲ್ಲ, ಅದು ಇನ್ಕ್ರೀಸ್ ಮಾಡೋಕ್ಕೆ ನಾವು ಅದು ಹಾಗೆ ಹಾಕ್ಕೊಳೋದು ಬಿಡ. ಇದೇ ರೀತಿನೇ ಹಾಕ್ಕೊಬೇಕು ಇಲ್ಲಿ ಕಾರ್ನರಲ್ಲಿ. ನೋಡಿ, ಇದು ಕಾರ್ನರಲ್ಲಿ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ. ನೋಡಿ, ನಾವು ಕಾರ್ನರಲ್ಲಿ 4 ಡಬಲ್ ಕ್ರೋಶೆ ಹಾಕ್ಕೊಂಡ್ರು ಇಲ್ಲಿ 3 ಚೈನ್ ಹಾಕ್ತಿದ್ವಿ. ಇಲ್ಲೊಂದು ಚೈನು, ಇಲ್ಲೊಂದು ಚೈನ್, ಇಲ್ಲೊಂದು ಚೈನ್ ಹಾಕ್ಕೊತಿದ್ವಿ. ಈಗ ಇನ್ಕ್ರೀಸ್ ಮಾಡೋದಿಲ್ಲ, ಇದೇ ರೀತಿನೇ ಹಾಕ್ಕೊಂಡು ಹೋಗೋದು ಇನ್ನೊಂದು ರೌಂಡು. ಮತ್ತೀಗ ನಾವು ಇದೆ ಸೇಮ್ ಹೀಗೆ ಹಾಕ್ಕೊಂಡು ಹೋಗೋದು. ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿ ಈ ಕಡೆ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ, ಇದಿಷ್ಟು ಹಾಕ್ಕೊಂಡೆ ನಾನು. ನೋಡಿ, ಈ ಕಾರ್ನರಿಗೆ ಬಂದ್ವಿ. ನೋಡಿ, ಕಾರ್ನರಲ್ಲಿ 1 ಚೈನ್ ಇದೆ ಅಲ್ಲ, ಇಲ್ಲಿ ಕೂಡ ನಾವು ಇದೇ ರೀತಿನೇ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ ಹಾಕೋಬೇಕು. ಟೂ ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟ್ ಇದೇ ರೀತಿನೇ ಹಾಕ್ತಾ ಹೋಗೋದು. 1 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, ನಾವು ಕಾರ್ನರಲ್ಲಿ ಈಗ ಇಲ್ಲಿ ಹೀಗೆ ಹಾಕ್ತಿದ್ವಿ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. ಈಗ ಆಗಲ್ಲ, ಈಗ ಇನ್ಕ್ರೀಸ್ ಮಾಡೋದಿಲ್ಲ. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಮತ್ತು ಫ್ರೆಂಡ್ಸ್, ಬಾಕಿ ಎಲ್ಲ ಇದೇ ರೀತಿನೇ ಹಾಕ್ತಾ ಹೋಗಿ. ನೋಡಿ, ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನಾವು ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದು ಫ್ರಂಟ್ ಪೋಸ್ಟ್ ಹಾಕ್ತೀವಲ್ಲ, ನೋಡಿ ಈ ರೀತಿ. ಮತ್ತು ಈಗ ಟರ್ನ್ ಮಾಡಿಕೊಂಡು ಫ್ರಂಟ್ ಪೋಸ್ಟ್, ಮತ್ತು ನೆಕ್ಸ್ಟ್ ಇದೇ ರೀತಿ ಹಾಕ್ತಾ ಹೋಗೋದು. ಕಾರ್ನರ್ ತನಕ ಇದೇ ರೀತಿ ಹಾಕ್ಕೊಳ್ಳೋಣ. ಫ್ರಂಟ್ ಪೋಸ್ಟ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್, ಫ್ರಂಟ್ ಪೋಸ್ಟ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್. ಇದೇ ರೀತಿಯೇ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ, ಈ ಕಾರ್ನರ್ ತನಕ ಹಾಕೊಳ್ಳಿ. ನೋಡಿ, ಇದಿಷ್ಟು ಹಾಕ್ಕೊಂಡೆ. ನೋಡಿ, ಕಾರ್ನರಿಗೆ ಬಂದ್ವಿ. ಈಗ ಕಾರ್ನರಲ್ಲಿ ನಾವು ಇದೇ ರೀತಿಯೇ ಹಾಕ್ಕೊಂಡ್ವಿ ಫ್ರೆಂಡ್ಸ್. ಈಗ ಇನ್ಕ್ರೀಸ್ ಮಾಡೋದೇನಿಲ್ಲ. ನೋಡಿ, ಹೀಗೆ ಫ್ರಂಟ್ ಪೋಸ್ಟ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್.
ನೋಡಿ ಹೀಗೆ. ಇದು ಲಾಸ್ಟ್ ರೋ ಫ್ರೆಂಡ್ಸ್. ಇದು ಫ್ರಂಟ್ ಪೋಸ್ಟ್, ಒಂದು ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿಯೇ ಈ ಕಾರ್ನರ್ ತನಕ ಬನ್ನಿ. ಈ ಕಾರ್ನರಲ್ಲೂ ಇದೇ ರೀತಿಯೇ ಹಾಕೊಳ್ಳೋದು. ಈ ಕಾರ್ನರಲ್ಲೂ ನೋಡಿ ಈಗ ಹಾಕ್ಕೊಂಡಿದ್ವಲ್ಲ, ಇದೇ ರೀತಿಯೇ ಹಾಕೊಳ್ಳೋದು. ಈಗ ನಾವು ಇನ್ಕ್ರೀಸ್ ಮಾಡೋದೇನೂ ಇಲ್ಲ. ನಾವಿಲ್ಲಿ ಹೇಗೆ ಹಾಕ್ತೀವೋ ಈ ಕಾರ್ನರಲ್ಲೂ ಅದೇ ರೀತಿಯೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ ನೋಡಿ. ಕಾರ್ನರಲ್ಲಿ ಸೇಮ್ ಇದೇ ರೀತಿ ಹಾಕ್ತಾ ಹೋಗೋದು. ಫಸ್ಟಿಗೆ ಫ್ರಂಟ್ ಪೋಸ್ಟ್, ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇನ್ನು ನೆಕ್ಸ್ಟ್ ಇದೇ ರೀತಿ ಹಾಕ್ಕೊಂಡು ಹೋಗೋದು. ಒಂದು ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಆದಮೇಲೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್, ಒಂದು ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ನೋಡಿ ಹೀಗೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ನೋಡಿ. ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ಇದಿಷ್ಟು ಹಾಕ್ಕೊಂಡ್ಮೇಲೆ ನಾನೊಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ಅಂತೂ ನೋಡಿ ಇಲ್ಲಿಂದ ಮಾಡ್ತಾಯಿದ್ದೀನಿ ನಾನು. ಇಲ್ಲಿಂದ 28 ಸೆಂಟಿಮೀಟ್ರ್ ಇದೆ ನೋಡಿ. ಇಲ್ಲಿಂದ ನಾನು ಇದು ಮಾಡಿದ್ದು ನೋಡಿ, ಇಲ್ಲಿಂದ ಮೆಜರ್ ಮಾಡಿದ್ದು ನೋಡಿ, ಇಲ್ಲಿ ತನಕ 28 ಸೆಂಟಿಮೀಟ್ರ್. ನಾವೀಗ ಇಲ್ಲಿ ಹುಡಿ ಹಾಕೋಣ. ನೋಡಿ ಇಲ್ಲಿ ಹುಡಿ ಹಾಕೋಣ ನೋಡಿ. ನಾನಿಲ್ಲಿ ನೋಡಿ, ಇಲ್ಲಿ ಫಸ್ಟ್ ನಾವು ಮಾರ್ಕರ್ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಕಾರ್ನರಲ್ಲಿ ನೋಡಿ, ಇಲ್ಲಿಂದ ನಾವು ನೋಡಿ 1 2 3 ಇಲ್ಲಿಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ ನೋಡಿ, ಹಾಗೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಾವು ಮಾರ್ಕರ್ ಹಾಕಿದ್ವಲ್ಲ ಅದು ಬಿಟ್ಟು ನೆಕ್ಸ್ಟ್ ಹಾಕಿದ್ದೀವಲ್ಲ ನಾವಿಲ್ಲಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ನೋಡಿ. ಇದು ರೈಟ್ ಸೈಡು ಈ ರೀತಿ ಒಳಗಿಂದ ಹಾಕ್ಕೊಳ್ಳೋಣ ನಾವೀಗ. ಒಂದು ಚೈನ್ ಹಾಕ್ಕೊಂಡು ನೋಡಿ. ನೆಕ್ಸ್ಟ್ ಇಲ್ಲಿಂದ
ನೋಡಿ ಚೈನ್ ಹಾಕಿದ್ದೀವಲ್ಲ, ಇಲ್ಲಿಂದ ಅಲ್ಲ, ಈ ಕಡೆ ಸೈಡ್ ಇದೆ ಅಲ್ಲ, ಈ ಕಡೆ ಇದೆ ಅಲ್ಲ, ಇಲ್ಲಿಂದ ಡಬಲ್ ಕ್ರೋಶೆ 1 2 1 ಚೈನ್ ಮತ್ತು 2 ಡಬಲ್ ಕ್ರೋಶೆ 1 2. ನೆಕ್ಸ್ಟ್ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ವಲ್ಲ ಫಸ್ಟು, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ನೆಕ್ಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು 2 ಚೈನ್ ಹಾಕ್ಕೊಂಡು, ನೋಡಿ ಈ ಕಡೆ ಮಾರ್ಕರ್ ಹಾಕಿದ್ವಲ್ಲ ನಾವು, ಸ್ಟಿಚ್ ಮಾರ್ಕರು, ಅಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಮತ್ತೆ ಈಗ ಟರ್ನ್ ಮಾಡಿಕೊಂಡು ಡೈರೆಕ್ಟಾಗಿ ನಾವಿಲ್ಲೀಗ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ 1 ಚೈನ್ 2 ಡಬಲ್ ಕ್ರೋಶೆ ಹಾಕಿದ್ವಲ್ಲ, ನೋಡಿ ಇಲ್ಲಿಗೆ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ 1 ಚೈನ್ ಮತ್ತು 1 ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಇದಕ್ಕೂ ಅಷ್ಟೇ ಇದೇ ರೀತಿ ಹಾಕೋಣ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ 1 ಚೈನ್ ಮತ್ತು 1 ಡಬಲ್ ಕ್ರೋಶೆ ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟಿಗೆ ಮತ್ತೆ ಅದೇ ರೀತಿ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ 1 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ 1 ಚೈನ್ ಮತ್ತು ಡಬಲ್ ಕ್ರೋಶೆ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ನೋಡಿ ಇಲ್ಲಲ್ಲ, ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ದೀವಲ್ಲ, ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಈ ಕಡೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ ಕಾರ್ನರಲ್ಲಿ, ಅಲ್ಲಿಂದ ನೋಡಿ 1 2 ಸೆಕೆಂಡ್ ಇದಕ್ಕೆ ನಾವು ಸ್ಟಿಚ್ ಹಾಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ 1 2. ನೋಡಿ ಇಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೊಂಡು ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದು 3 ಚೈನ್ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ ನೆಕ್ಸ್ಟಿಗೆ ನೋಡಿ ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ ಇದರ ನೆಕ್ಸ್ಟಲ್ಲಿ ನಾವು ಈ ರೀತಿ ಶೆಲ್ಸ್ ಹಾಕೋಣ. 2 ಡಬಲ್ ಕ್ರೋಶೆ 2 ಚೈನ್ 2 ಡಬಲ್ ಕ್ರೋಶೆ.
sorry, 1 chain, 2 double crochet, 1 chain, 2 double crochet. Next 2 double crochet, 1 chain, 2 double crochet. Two double crochet, 1 chain, 2 double crochet. Next ಮತ್ತೆ 2 double crochet, 1 chain, 2 double crochet. ನೋಡಿ ನಾವಿಲ್ಲಿ ಬ್ಯಾಕ್ ಸೈಡಲ್ಲಿ ನಾವು 3 ಈ ರೀತಿ ಪ್ಯಾಟರ್ನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ ನೋಡಿ ಈ ಕಾರ್ನರ್ ಹಾಕಿ ನಾವಿದು ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಅಲ್ಲಿ ನಾವು ಒಂದು ಈ ರೀತಿ ಶೆಲ್ಸನ್ನು ನಾವು ಡಿಕ್ರೀಸ್ ಮಾಡಬೇಕು. ನೋಡಿ ಹೀಗೆ, ನೋಡಿ ಇಲ್ಲಿಂದ ನೋಡಿ ಇದಿಷ್ಟು 2 ಲೂಪ್ ಇದೆ ನೋಡಿ, ಈ ರೀತಿ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆ ಅಲ್ಲ, ಸಾರಿ 1 ಚೈನ್ ಗ್ಯಾಪ್ ಇದೆ ಅಲ್ಲ, ಇಲ್ಲಿ ನಾವು ಇದೇ ರೀತಿ ಹಾಕೋಬೇಕು. 3 ಲೂಪನ್ನು ಒಂದ್ಸರಿ ಎಳ್ಕೋಬೇಕು. ಇದು 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಮತ್ತು ಇದರಲ್ಲೇ ಈಗ ನೆಕ್ಸ್ಟ್ ಹಾಕಿದ್ವಲ್ಲ, ಅದರಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೋಡಿ ಹೀಗೆ, ನೋಡಿ ಇಲ್ಲಿ ಸೇರಿಸಿ ಒಂದು ಡಬಲ್ ಕ್ರೋಶೆನ ಹಾಕಿದ್ದೀನಿ. 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಇದೊಂದು ನಾವು ಡಿಕ್ರೀಸ್ ಮಾಡ್ದಂಗೆ ಆಯ್ತು. ಇಲ್ಲಿ 1 ಡಬಲ್ ಕ್ರೋಶೆನ, ಇಲ್ಲಿ ಅರ್ಧ ಡಬಲ್ ಕ್ರೋಶೆ, ಇಲ್ಲಿ ಅರ್ಧ ಡಬಲ್ ಕ್ರೋಶೆ ಹಾಕ್ದಂಗೆ. ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 ಚೈನ್. ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಈ ಕಡೆ ಮತ್ತು ಈ ಕಡೆ ಸೇರಿ 1 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ನೋಡಿ ಈ ರೀತಿ 2 ಲೂಪು ಇರಲಿ ನೀಡ್ಲ ಮೇಲೆ, ಮತ್ತು ಈ ಕಡೆ ನೋಡಿ ಹೀಗೆ 3 ಲೂಪನ್ನು ಒಂದ್ಸಲ ಈ ರೀತಿ ಹೇಳ್ಕೊಳ್ಳಿ. ನೋಡಿ ಇಲ್ಲಿ ಸೇರಿ ಒಂದು ಡಬಲ್ ಕ್ರೋಶೆ ಆಯಿತು. ನೋಡಿ ಈ ಕಡೆ ಹಾಕಿದ್ವಲ್ಲ, ಅದೇ ರೀತಿ ಮತ್ತು ಈಗ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಚೈನ್ ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, 1 ಚೈನ್, 2 ಡಬಲ್ ಕ್ರೋಶೆ.
ನೋಡಿ ಮತ್ತೆ ನಾವು ಈ ಕಡೆ ಕಾರ್ನರಲ್ಲಿ ನೋಡಿ ಇದು ಇಲ್ಲಿ ನಾವು ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಿ, 3 ಚೈನ್ ಹಾಕ್ಕೊಂಡಿದ್ವಲ್ಲ, ಹಾಗೆಯೇ ನಾವಿಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೋಬೇಕು. ಒಂದು ಡಬಲ್ ಕ್ರೋಶೆ. ಮತ್ತೆ ಈಗ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಈಗ ನಾವು 3 ಚೈನ್ ಹಾಕ್ಕೊಂಡು ನೆಕ್ಸ್ಟಲ್ಲಿ ಫ್ರಂಟ್ ಪೋಸ್ಟ್, ಒಂದು ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೆಕ್ಸ್ಟಲ್ಲಿ ಮತ್ತೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ನಾವಿಲ್ಲಿ ತನಕ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ನೋಡಿ ಈ ಕಾರ್ನರ್ ತನಕ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ, ನೋಡಿ ಇಲ್ಲಿಂದ ಇದೇ ರೀತಿ ಹಾಕ್ಕೊಂಡು ನೋಡಿ ಈ ಕಾರ್ನರ್ ತನಕ ಹಾಕ್ಕೊಳ್ಳೋಣ. ನಾವಿಲ್ಲಿ ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿ 3 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡೆ. ನಾವಿಲ್ಲಿ ಒಂದು ಡಿಕ್ರೀಸ್ ಮಾಡಿದ್ವಲ್ಲ, ಅಲ್ಲಿ ನಾವು ನೋಡಿ ಈ ರೀತಿ ಹಾಕ್ಕೋಬೇಕು. ಫ್ರಂಟ್ ಪೋಸ್ಟ್ ಇದೊಂದನ್ನು ತಗೊಂಡು ಹಾಕ್ಕೊಳ್ಳೋಣ. ನೋಡಿ ಇದನ್ನು ನಾವಿಲ್ಲಿ ತಗೊಂಡಿದ್ವಲ್ಲ, ಇದನ್ನು ಸ್ಕಿಪ್ ಮಾಡೋಣ. ನೋಡಿ ಇಲ್ಲಿ ಮಾತ್ರ ತಗೊಳ್ಳೋಣ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ನೋಡಿ ಹೀಗೆ ಈ ಕಡೆನೂ ಅದೇ ರೀತಿನೇ ಹಾಕೋಬೇಕು. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್. ನೋಡಿ ಇಲ್ಲಿ ಮತ್ತೆ ನಾವು ಡಿಕ್ರೀಸ್ ಮಾಡಿದ್ವಿ. ನೋಡಿ ಇಲ್ಲೊಂದು ಕಡೆ, ಇಲ್ಲೊಂದು ಕಡೆ ಎಲ್ಲ ಇದೇ ರೀತಿ ಇದನ್ನು ಸ್ಕಿಪ್ ಮಾಡೋದು. ನಾವು ಈ ಕಡೆಯಿಂದ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್. ನಾವು ಇದೆರಡನ್ನು ತಗೊಳೋದು ಬೇಡ, ಇದನ್ನು ಸ್ಕಿಪ್ ಮಾಡಿ ಈ ಕಡೆ ಡಬಲ್ ಕ್ರೋಶೆ ಮಾತ್ರ ತಗೊಳ್ಳಿ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಮತ್ತು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್. ಫ್ರಂಟ್ ಪೋಸ್ಟ್ ನೋಡಿ, ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ನೋಡಿ ಇಲ್ಲಿ 3rd ಚೈನಿಗೆ ಸ್ಲಿಪ್ ಸ್ಟಿಚ್, ಸಾರಿ ಡಬಲ್ ಕ್ರೋಶೆ. ಹೀಗೆ
ಓಕೆ.